Good morning, everyone. Welcome back to my channel, Learning Circle. Let's continue learning grammar and vocabulary series. So, please watch my previous videos for the continuation of this series. Please subscribe to my channel, Learning Circle, and hit the bell icon for more videos. So, without wasting time, let's begin today's lesson. Conditional sentences. ಇಫ್ ಕಂಡೀಷನಲ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಡೀಷನಲ್ ಸೆಂಟೆನ್ಸಸ್ ಅದರಲ್ಲೂ ಕೂಡ ಇಫ್ ಕಂಡೀಷನಲ್ಸ್ ಅಥವಾ ಇಫ್ ಕ್ಲಾಸಸ್ನ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸೊ ಇಟ್ಸ್ ಅ ವೆರಿ ಈಸಿ ಟಾಪಿಕ್ ಟು ಅಂಡರ್ಸ್ಟ್ಯಾಂಡ್. ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್. Conditional sentences. So what are conditional sentences? Conditional sentences have two parts or clauses. Conditional sentences have two parts or clauses. One depends on another. So conditional sentences ಅಲ್ಲಿ ಎರಡು ಪಾರ್ಟ್ ಇರ್ತವೆ ಅಥವಾ ಎರಡು ಕ್ಲಾಸಸ್ ಇರ್ತವೆ. ಒಂದು ಕ್ಲಾಸ್ ಅಥವಾ ಒಂದು ಪಾರ್ಟ್ ಡಿಪೆಂಡ್ಸ್ ಆನ್ ಅನದರ್, ಒಂದು ಇನ್ನೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ್ಯಾವ ಥರ ಕಂಡೀಷನಲ್ ಸೆಂಟೆನ್ಸಸ್ ಇರುತ್ತೆ ಅಂದರೆ ಇಫ್, ವೆನ್, ಅನ್ಲೆಸ್, ಅಂಟಿಲ್, ಇನ್ ಕೇಸ್, ಆಸ್ ಸೂನ್ ಆಸ್ ಎಟ್ಸೆಟ್ರಾ ಆರ್ ಯೂಸ್ಡ್ ಇನ್ ಕಂಡೀಷನಲ್ ಸೆಂಟೆನ್ಸಸ್. ಸೊ ಇವೆಲ್ಲ ವರ್ಡ್ಸನ್ನು ಯೂಸ್ ಮಾಡಿ ಬೇರೆ ಬೇರೆ ಥರ ಕಂಡೀಷನಲ್ ಸೆಂಟೆನ್ಸಸ್ಸನ್ನು ಮಾಡ್ತೇವೆ. ಸೊ ಟುಡೇ ಈ ಲೆಸನಲ್ಲಿ ಈಫ್ ಕಂಡೀಷನಲ್ಸ್, ಸೊ ಈಫ್ ಅನ್ನು ಯೂಸ್ ಮಾಡಿ ಯಾವ ರೀತಿ ಕಂಡೀಷನಲ್ ಸೆಂಟೆನ್ಸಸ್ಸನ್ನು ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. So if conditional sentences has two parts or clauses. So if conditional sentence ಅಲ್ಲೂ ಕೂಡ ಎರಡು ಪಾರ್ಟ್ಸ್ ಅಥವಾ ಕ್ಲಾಸ್ ಇರ್ತವೆ. ಯಾವ್ಯಾವ್ದದು ಅಂತಂದ್ರೆ ಒಂದು if clause, another one main clause. So you have to know what are clauses first. ಕ್ಲಾಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಇಲ್ಲ ಅಂದ್ರೆ ಈ ಲೆಸನ್ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಲೆಟ್ಸ್ ನೋ ಬ್ರೀಫ್ಲಿ ವಾಟ್ ಆರ್ ಕ್ಲಾಸಸ್. ಕ್ಲಾಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಇಫ್ ಕ್ಲಾಸ್ ಅಂದ್ರೆ ಏನು ಅಂತಂದ್ರೆ ಇಟ್ ಕ್ಯಾನಾಟ್ ಬಿ ಎ ಕಂಪ್ಲೀಟ್ ಸೆಂಟೆನ್ಸ್. ಇಫ್ ಕ್ಲಾಸ್ ಅನ್ನೋದು ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಿರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಸಮ್ ಅದರ್ ಕ್ಲಾಸ್ ಆರ್ ದ ಅದರ್ ಪಾರ್ಟ್ ಫಾರ್ ಇಟ್ಸ್ ಮೀನಿಂಗ್. ಸೊ ಇದ್ರ ಮೀನಿಂಗ್ ಕಂಪ್ಲೀಟ್ ಆಗಬೇಕು ಅಂದರೆ ಸಮ್ ಅದರ್ ಪಾರ್ಟ್ ಮೇಲೆ ಅಥವಾ ಬೇರೆ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರಬೇಕಾಗುತ್ತೆ. ಸೊ ಅಂಥದನ್ನು ನಾವು ಇಫ್ ಕ್ಲಾಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಪೆಂಡೆಂಟ್ ಆರ್ ಸಬಾರ್ಡಿನೇಟ್ ಕ್ಲಾಸ್. ಸೊ ಇಫ್ ಕ್ಲಾಸ್ ಆಲ್ಸೋ ಕಾಲ್ಡ್ ಆಸ್ ಡಿಪೆಂಡೆಂಟ್ ಕ್ಲಾಸ್ ಆರ್ ಸಬಾರ್ಡಿನೇಟ್ ಕ್ಲಾಸ್. ಓಕೆ, ಸೊ ಲೆಟ್ಸ್ ನೋ ವಾಟ್ ಆರ್ ಮೇನ್ ಕ್ಲಾಸಸ್. ಮೇನ್ ಕ್ಲಾಸ್ ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಎ ಕಂಪ್ಲೀಟ್ ಸೆಂಟೆನ್ಸ್ ಬೈ ಇಟ್ ಸೆಲ್ಫ್. ಕಂಪ್ಲೀಟ್ ಸೆಂಟೆನ್ಸ್ ಆಗಿರುತ್ತೆ ಅದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಮೇನ್ ಕ್ಲಾಸ್ ಅನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ಸೊ ಇಲ್ಲಿ ಎರಡು ಪಾರ್ಟ್ ಇದೆ ನೋಡಿ, ಈ ಪಾರ್ಟ್ ಮತ್ತೆ ಇನ್ನೊಂದು ಮೇನ್ ಪಾರ್ಟ್. ಹೇಗೆ ಇಲ್ಲಿ ನೋಡಿ, ಇಫ್ ಯು ವರ್ಕ್ ಹಾರ್ಡ್. ಸೊ ಈ ಸೆಂಟೆನ್ಸ್ ಅನ್ನ ಓದಿದ್ರೆ ಇಫ್ ಯು ರೀಡ್ ದಿಸ್ ಸೆಂಟೆನ್ಸ್ the meaning will be incomplete, or if you want to complete its meaning we have to add some other part or some other class. ಬೇರೆ ಪಾರ್ಟ್ ಅಥವಾ ಬೇರೆ ವರ್ಡ್ಸನ್ನ ಆ್ಯಡ್ ಮಾಡಿದ್ರೆ ಮಾತ್ರ ಇದ್ರ ಮೀನಿಂಗ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಇಫ್ ಯು ವರ್ಕ್ ಹಾರ್ಡ್, ಎನಿ ಮೀನಿಂಗ್? ನೋ. ಸೊ ಇದನ್ನ ಇಫ್ ಕ್ಲಾಸ್ ಅಂತ ಕರಿತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಪೆಂಡೆಂಟ್ ಆರ್ ಸಬಾರ್ಡಿನೇಟ್ ಕ್ಲಾಸ್. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಪೆಂಡೆಂಟ್ ಆರ್ ಸಬಾರ್ಡಿನೇಟ್ ಕ್ಲಾಸ್. ಸೊ ಅನದರ್ ಪಾರ್ಟ್ ನೋಡಿ, ಯು ವಿಲ್ ಸಕ್ಸೀಡ್. ಸೊ ಇಷ್ಟನ್ನು ಮಾತ್ರ ತಗೊಂಡ್ರೆ ನಾವು ಯು ವಿಲ್ ಸಕ್ಸೀಡ್, ಇಟ್ಸ್ ಎ ಕಂಪ್ಲೀಟ್, ಇಟ್ ಗಿವ್ಸ್ ಎ ಕಂಪ್ಲೀಟ್ ಸೆನ್ಸ್ ಅನ್ನ ಕೊಡುತ್ತೆ. ಓಕೆ, ಸೊ ಕ್ಲಾಸ್ ಅಂದ್ರೆ ಮೇನ್ ಆಗಿ ಒಂದು ಸಬ್ಜೆಕ್ಟ್ ಇರಬೇಕು, ಅದ್ರ ಜೊತೆಲಿ ಪ್ರೆಡಿಕೇಟ್ ಇರಬೇಕು. ಪ್ರೆಡಿಕೇಟ್ ಮೀನ್ಸ್ ಒಂದು ವರ್ಬ್, ಸಬ್ಜೆಕ್ಟ್ ಮತ್ತೆ ವರ್ಬ್ ಅಗ್ರಿಮೆಂಟ್ ಇರಲೇಬೇಕು. ನೋಡಿ, ಇಲ್ಲಿ ಸಬ್ಜೆಕ್ಟ್ ಯು, ಇಲ್ಲಿ ವರ್ಕ್, ಇಲ್ಲಿ ಸಬ್ಜೆಕ್ಟ್ ಯು, ಇಲ್ಲಿ ವರ್ಬ್ ಸಕ್ಸೀಡ್ ಅನ್ನೋದು ವರ್ಬ್. ಸೊ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಆಗಿದ್ರೆ ಅದನ್ನ ನಾವು ಕ್ಲಾಸ್ ಅಂತ ಕರಿತೀವಿ. ಓಕೆ,
ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಸೊ ಹೆಚ್ಚಿನ ವಿಚಾರನ ನಾವು ಈ ಕ್ಲಾಸಸ್ ಅನ್ನೋ ಸಪ್ರೇಟ್ ಲೆಸನ್ ಅಲ್ಲಿ ಮುಂದೆ ತಿಳ್ಕೊಳ್ಳೋಣ. ಲೆಟ್ಸ್ ಮೂವ್ ಆನ್. ಇಫ್ ಕಂಡೀಷನಲ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಇಫ್ ಕಂಡೀಷನಲ್ ಸೆಂಟೆನ್ಸ್ ಹೇಗಿರುತ್ತೆ ಅಂತ. ಫಸ್ಟ್ ಇಫ್ ಕ್ಲಾಸ್ ಇರುತ್ತೆ, ಮತ್ತೆ ಮಿಡ್ಲಲ್ಲಿ ಕಾಮಾ, ನೆಕ್ಸ್ಟ್ ಮೇನ್ ಕ್ಲಾಸ್, ಎಂಡ್ ಅಲ್ಲಿ ಫುಲ್ ಸ್ಟಾಪ್ ಇರುತ್ತೆ. ಇದು ಸ್ಟ್ರಕ್ಚರ್ ಆಫ್ ಇಫ್ ಕಂಡೀಷನಲ್. ಸಮ್ ಟೈಮ್ ಕೆಲವೊಂದು ಸೆಂಟೆನ್ಸ್ ಅಲ್ಲಿ ಮೇನ್ ಕ್ಲಾಸ್ ಫಸ್ಟ್ ಇರುತ್ತೆ, ನೆಕ್ಸ್ಟ್ ಇಫ್ ಕ್ಲಾಸ್ ಇರುತ್ತೆ, ಆವಾಗ ಮಧ್ಯದಲ್ಲಿ ಕಾಮಾ ಇರೋದಿಲ್ಲ. ಸೊ ಆ ರೀತಿ ಸೆಂಟೆನ್ಸಸ್ ಅನ್ನು ಕೂಡ ಮಾಡಬಹುದಾಗಿದೆ. ಸೊ ಇಫ್ ಕ್ಲಾಸ್ ಮತ್ತೆ ಮೇನ್ ಕ್ಲಾಸ್. ಇಫ್ ಕ್ಲಾಸ್ ಅನ್ನ ಕಂಡೀಷನಲ್ ಪಾರ್ಟ್ ಅಂತ ಕರಿತೀವಿ. We called it as conditional part. if ಕ್ಲಾಸ್ ಅನ್ನ ಕಂಡೀಷನಲ್ ಪಾರ್ಟ್ ಅಂತ ಕರಿತೀವಿ. ಹಾಗೆ ಮೇನ್ ಕ್ಲಾಸ್ ಅನ್ನ ರಿಸಲ್ಟ್ ಪಾರ್ಟ್ ಅಂತ ಕರಿತೀವಿ. ಕಂಡೀಷನಲ್ ಪಾರ್ಟ್, ರಿಸಲ್ಟ್ ಪಾರ್ಟ್. ಸೊ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ನೋಡಿ, ಇಫ್ ಯು ವರ್ಕ್ ಹಾರ್ಡ್ ಇದು ಕಂಡೀಷನಲ್ ಪಾರ್ಟ್, ಯು ವಿಲ್ ಸಕ್ಸೀಡ್ ಅನ್ನೋದು ಇದು ರಿಸಲ್ಟ್ ಪಾರ್ಟ್. ಸೊ ಇದೇ ಸೆಂಟೆನ್ಸ್ ಅನ್ನ ಈ ರೀತಿ ಕೂಡ ಬರಿಬಹುದು. ಹೇಗೆ? ಯು ವಿಲ್ ಸಕ್ಸೀಡ್ ರಿಸಲ್ಟ್ ಪಾರ್ಟ್ ಅನ್ನ ಫಸ್ಟ್ ಬರೆಯುವಂಥದ್ದು, ಮಧ್ಯದಲ್ಲಿ ಕಾಮಾ ಇರೋದಿಲ್ಲ. ಇಫ್ ಯು ವರ್ಕ್ ಹಾರ್ಡ್ ಎಂಡ್ ಅಲ್ಲಿ ಫುಲ್ ಸ್ಟಾಪ್. ಸೊ ಈ ರೀತಿನೂ ಕೂಡ ಬರಿಬಹುದಾಗಿದೆ. ಇಫ್ ಕಂಡೀಷನಲ್ಸ್ ಯಾವಾಗ ಎಲ್ಲ ಯೂಸ್ ಮಾಡಬೇಕು? ನೋಟ್, ವಿ ಯೂಸ್ if to denote events and situations that happen often. ಆಫನ್ ಅಂದ್ರೆ ಅವಾಗವಾಗ ನಡೆಯುವಂಥ, ಆಗಾಗ್ಗೆ ನಡೆಯುವಂಥ, ನಡಿಬಹುದಾಗಿರುವಂಥ ಇವೆಂಟ್ಸ್ ಬಗ್ಗೆ ಅಥವಾ ಸಿಚುವೇಶನ್ ಬಗ್ಗೆ. ದಟ್ ಮೇ ಹ್ಯಾಪನ್ ಇನ್ ಫ್ಯೂಚರ್, ದಟ್ ಮೇ ಹ್ಯಾಪನ್ ಇನ್ ಫ್ಯೂಚರ್, ಫ್ಯೂಚರಲ್ಲಿ ನಡೆಯುವಂಥ ಇವೆಂಟ್ ಬಗ್ಗೆ ಹೇಳೋದಾದ್ರೆ. ದಟ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಬಟ್ ಡಿಡ್ ನಾಟ್ ಹ್ಯಾಪನ್, ಪಾಸ್ಟ್ ಅಲ್ಲಿ ನಡಿಬೇಕಿತ್ತು ಆದ್ರೆ ಅದು ನಡೆದಿಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ಇಫ್ ಕಂಡೀಷನಲ್ ನಾವು ಯೂಸ್ ಮಾಡ್ತೀವಿ. ದೋಸ್ ಆರ್ ಅನ್ಲೈಕ್ಲಿ ಟು ಹ್ಯಾಪನ್, ಅವು ಆಗದೇನೆ ಇರುವಂಥದ್ದು. ಇಂಪಾಸಿಬಲ್ ಟು ಬಿ ಹ್ಯಾಪನ್, ಸೊ ಆಗದೆ ಇರುವಂಥ ಸಿಚುವೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಫ್ ಕಂಡೀಷನಲ್ ಯೂಸ್ ಮಾಡ್ತೀವಿ. ಕಂಡೀಷನಲ್ ಸೆಂಟೆನ್ಸಸ್ ನೆವರ್ ಇನ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ಲಿ ಇಫ್ ಕಂಡೀಷನಲ್ ಅನ್ನ ಯೂಸ್ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಕಂಡೀಷನಲ್ ಸೆಂಟೆನ್ಸಸ್. ಯಾವ ರೀತಿ? ಸೊ ಟೈಪ್ಸ್ ಆಫ್ ಕಂಡೀಷನಲ್ ಸೆಂಟೆನ್ಸಸ್. ದೇರ್ ಆರ್ 4 ಟೈಪ್ಸ್ ಆಫ್ ಇಫ್ ಕಂಡೀಷನಲ್ ಸೆಂಟೆನ್ಸಸ್. 4 ರೀತಿ ಇಫ್ ಕಂಡೀಷನಲ್ ಸೆಂಟೆನ್ಸ್ ಇದೆ. ಯಾವ್ಯಾವುದು ಅಂತ ಹೇಳೋದಾದ್ರೆ, ಫಸ್ಟ್ ಒನ್ ಝೀರೋ ಕಂಡೀಷನಲ್ ಸೆಂಟೆನ್ಸ್. ಅಂದ್ರೆ ಝೀರೋ ಕಂಡೀಷನಲ್ ಮೀನ್ಸ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಮತ್ತೆ ಟ್ರೂತ್ ಬಗ್ಗೆ ಹೇಳ್ಬೇಕಾದ್ರೆ ಝೀರೋ ಕಂಡೀಷನಲ್ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಪಾಸಿಬಲ್ ಸಿಚುವೇಶನ್. ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್ ಪ್ರಾಬಬಲ್ ಸಿಚುವೇಶನ್ಸ್. ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಇಂಪಾಸಿಬಲ್ ಸಿಚುವೇಶನ್ಸ್ ಆರ್ ಇವೆಂಟ್ಸ್. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಆಗಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಝೀರೋ ಕಂಡೀಷನಲ್. ಟು ಟಾಕ್ ಅಬೌಟ್ the things that are always true like a scientific fact. ಸೈಂಟಿಫಿಕ್ ಫ್ಯಾಕ್ಟ್ ಆಗಿರ್ತವೆ, ಮತ್ತೆ ಯಾವಾಗ್ಲೂ ಟ್ರೂ, ಆಲ್ವೇಸ್ ಟ್ರೂ ಅಂತ ಹೇಳುವಂತ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಇಫ್ ಕಂಡೀಷನಲ್ ಝೀರೋ ಕಂಡೀಷನಲ್ ನಾವು ಯೂಸ್ ಮಾಡ್ತೀವಿ. ಸೊ ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ, ಇಫ್ ಇರುತ್ತೆ, ಅದಾದ್ಮೇಲೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಪಾರ್ಟ್ ಇರುತ್ತೆ, ನೆಕ್ಸ್ಟ್ ಮೇನ್ ಕ್ಲಾಸು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಹೆಚ್ಚಿನ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಸೊ ಸ್ಟ್ರಕ್ಚರ್ ಹೇಗೆ? ಇಫ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಸಿಂಪಲ್. ಫಸ್ಟ್ ಎಕ್ಸಾಂಪಲ್ ಅನ್ನ ನೋಡಿ. ಸೇ ಇಫ್ ಯು ಬಾಯ್ಲ್ ವಾಟರ್ ಟು 100 ಡಿಗ್ರಿ ಸೆಲ್ಸಿಯಸ್ ಇಟ್ ವೇಪರ್ಸ್. ನೋಡಿ, ಇಫ್ ಯು ಬಾಯ್ಲ್ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು, ಇಟ್ ವೇಪರ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು. ಸೊ ಎರಡು ಪಾರ್ಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಹಾಗೇನೆ ಇಫ್ ದ ಐಸ್ ಮೆಲ್ಟ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್. ಸೊ ಇಟ್ ಕನ್ವರ್ಟ್ಸ್ ಅನ್ನೋದು ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು. ಹಾಗೇನೆ ಇಫ್ ಯು ಥ್ರೋ ಅನ್ ಆಬ್ಜೆಕ್ಟ್ ಅಪ್ವರ್ಡ್ ಇಟ್ ಕಮ್ಸ್ ಡೌನ್ವರ್ಡ್ ಆಟೋಮ್ಯಾಟಿಕಲಿ. ಸೊ ಥ್ರೋ ಅನ್ನೋದು ಸಿಂಪಲ್ ಪ್ರೆಸೆಂಟ್, ಹಾಗೇನೆ ಕಮ್ಸ್ ಅನ್ನೋದು ಕೂಡ ಸಿಂಪಲ್ ಪ್ರೆಸೆಂಟ್. ಇವೆಲ್ಲವೂ ಕೂಡ ಸೈಂಟಿಫಿಕ್ ಫ್ಯಾಕ್ಟ್ ಮತ್ತೆ ಟ್ರೂತ್ ಆಗನ್ನ ಹೇಳುವಂತ ಸೆಂಟೆನ್ಸಸ್ಗಳು.
ಇಂಥ ಸಿಚುವೇಶನ್ ಅಲ್ಲಿ ನಾವು ಝೀರೋ ಕಂಡೀಷನಲ್ ಅನ್ನ ಯೂಸ್ ಮಾಡ್ತೀವಿ. ಹಾಗೇನೆ ಫಸ್ಟ್ ಕಂಡೀಷನಲ್ to talk about the possibilities in the present or in the future. So ಪ್ರೆಸೆಂಟ್ ಅಲ್ಲಿ ಅಥವಾ ಫ್ಯೂಚರ್ ಅಲ್ಲಿ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಫಸ್ಟ್ ಕಂಡೀಷನಲ್ ಯೂಸ್ ಮಾಡ್ತೀವಿ. ಇಟ್ ಈಸ್ ರಿಯಲಿಸ್ಟಿಕ್, ಓಪನ್, ಲೈಕ್ಲಿ ಕಂಡೀಷನ್. ಇದನ್ನ ರಿಯಲಿಸ್ಟಿಕ್ ಮತ್ತೆ ಓಪನ್, ಲೈಕ್ಲಿ ಕಂಡೀಷನ್ ಅಂತ ಕೂಡ ಕರಿತೀವಿ. ಹೇಗಿರುತ್ತೆ ಇದ್ರ ಸ್ಟ್ರಕ್ಚರ್ ಅಂತಂದ್ರೆ ಫಸ್ಟ್ ಇಫ್, ಅದಾದ್ಮೇಲೆ ಇಫ್ ಕ್ಲಾಸ್ ಜೊತೆಲಿ ಸಿಂಪಲ್ ಪ್ರೆಸೆಂಟ್ ವರ್ಬ್ ಒನ್ ಫಾರ್ಮ್ ಅಲ್ಲಿ ಇರಬೇಕು, ಅದಾದ್ಮೇಲೆ ಕಾಮಾ, ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಇರಬೇಕು, ಮೇನ್ ಕ್ಲಾಸ್ ಸಿಂಪಲ್ ಫ್ಯೂಚರ್ ಇರಬೇಕು, ಅದರಲ್ಲಿ ವಿಲ್ ಅಥವಾ ವಾಂಟ್, ಶೆಲ್, ಶಾಂಟ್, ಕ್ಯಾನ್, ಕಾಂಟ್, ಮೇ, ಮೈಟ್ ಜೊತೆಲಿ ನೆಕ್ಸ್ಟ್ ವರ್ಬ್ ಒನ್ ಆಗಿರ್ಬೇಕು, ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರಬೇಕು. ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ವರ್ಕ್ ಅನ್ನೋದು ಸಿಂಪಲ್ ಪ್ರೆಸೆಂಟ್. ಹಾಗೇನೆ ವಿಲ್ ಇದೆ, ಜೊತೆಲಿ ಸಕ್ಸೀಡ್ ಅನ್ನೋದು ವರ್ಬ್ ಒನ್ ಅಲ್ಲಿ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಮೂವ್ ಆನ್. ವಾಟ್ ಆರ್ ಸೆಕೆಂಡ್ ಕಂಡೀಷನಲ್? ಸೆಕೆಂಡ್ ಕಂಡೀಷನಲ್ ಅಂದ್ರೆ ಏನು ಅಂತಂದ್ರೆ ಟು ಟಾಕ್ ಅಬೌಟ್ ಇಮ್ಯಾಜಿನರಿ ಸಿಚುವೇಶನ್ ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್. ಪ್ರೆಸೆಂಟ್ ಅಥವಾ ಫ್ಯೂಚರ್ ಅಲ್ಲಿ ಇಮ್ಯಾಜಿನರಿ ಸಿಚುವೇಶನ್ ಅನ್ನ ಟು ಟಾಕ್ ಅಬೌಟ್ ಇಮ್ಯಾಜಿನರಿ ಸಿಚುವೇಶನ್ ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್. ಹೇಗಿರುತ್ತೆ ಇದ್ರ ಸ್ಟ್ರಕ್ಚರ್ ಅಂತಂದ್ರೆ ಫಸ್ಟ್ ಇಫ್ ಆದ್ಮೇಲೆ ಸಿಂಪಲ್ ಪಾಸ್ಟ್, ವರ್ಬ್ ಟು, ಕಾಮಾ ಮತ್ತೆ ಸಿಂಪಲ್ ಫ್ಯೂಚರ್. ಅದರಲ್ಲಿ ವುಡ್, ವುಡಂಟ್, ಕುಡ್, ಕುಡಂಟ್ ಜೊತೆಲಿ ಮೈನ್ ನೋಡಿ ಇಲ್ಲಿ ವರ್ಬ್ ಒನ್ ಫಾರ್ಮ್ ಅಲ್ಲಿ ಇರಬೇಕು, ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರಬೇಕು. ಆದ್ರೆ ಇಫ್ ಕ್ಲಾಸ್ ಅಲ್ಲಿರೋ ವರ್ಬ್ ಪಾಸ್ಟ್ ಫಾರ್ಮ್ ಅಲ್ಲಿ ಇರಬೇಕು, ಮೇನ್ ಕ್ಲಾಸ್ ಅಲ್ಲಿರೋ ವರ್ಬ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರಬೇಕು. ಯು ಹ್ಯಾವ್ ಟು ವಾಚ್ ದಿಸ್ ವೆರಿ ಕೇರ್ಫುಲಿ. ಸೊ ಇಫ್ ಯು ವರ್ಕ್ಡ್ ಹಾರ್ಡ್, ನೋಡಿ ಇಲ್ಲಿ ವರ್ಕ್ಡ್ ವರ್ಬ್ ಟು ಫಾರ್ಮ್ ಅಲ್ಲಿ ಇದೆ, ಕಾಮಾ ಯು ವುಡ್ ಸಕ್ಸೀಡ್, ನೋಡಿ ಸಕ್ಸೀಡ್ ಸ್ಟಿಲ್ ಇಟ್ ಇಸ್ ಇನ್ ವರ್ಬ್ ಒನ್ ಫಾರ್ಮ್. ಆದ್ರೆ ಇದು ಫಸ್ಟ್ ಇಫ್ ಜೊತೆಲಿರುವಂತ ವರ್ಡ್ ವರ್ಬ್ ಟು ಫಾರ್ಮ್ ಅಲ್ಲಿ ಇದೆ, ಮೇನ್ ಕ್ಲಾಸ್ ಅಲ್ಲಿರೋ ವರ್ಡ್ ವರ್ಬ್ ಒನ್ ಫಾರ್ಮ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಕಂಡೀಷನಲ್ ಬಗ್ಗೆ ಮಾತಾಡೋದಾದ್ರೆ ಟು ಟಾಕ್ ಅಬೌಟ್ ಇಮ್ಯಾಜಿನರಿ ಸಿಚುವೇಶನ್ ಇನ್ ದ ಪಾಸ್ಟ್. ಸೊ ಇಮ್ಯಾಜಿನರಿ ಸಿಚುವೇಶನ್ ಬಗ್ಗೆ ಇನ್ ದ ಪಾಸ್ಟ್ ಅಂದ್ರೆ ಹಿಂದೆ ನಡೆದಿರುವಂತಹ ಸಿಚುವೇಶನ್ ಬಗ್ಗೆ, ಪಾಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಇದನ್ನ ರಿಗ್ರೆಟ್ ಆರ್ ರಿಪೆಂಟ್ ಪಾಸ್ಟ್ ಕಂಡೀಷನ್. ಸೊ ರಿಗ್ರೆಟ್ ಮಾಡ್ಲಿಕ್ಕೆ, ರಿಪೆಂಟ್ ಮಾಡ್ಲಿಕ್ಕೆ, ಪಾಸ್ಟ್ ಕಂಡೀಷನ್ ಬಗ್ಗೆ ಮಾತಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂದ್ರೆ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇರಬೇಕು, ಹ್ಯಾಡ್ ಪ್ಲಸ್ V3 ಫಾರ್ಮ್ ಇರಬೇಕು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದ್ರ ಜೊತೆಲಿ ಕಾಮಾ ಇರಬೇಕು. ನೆಕ್ಸ್ಟ್ ಮೇನ್ ಕ್ಲಾಸ್ ಅಲ್ಲಿ ವುಡ್ ಬಾರ್ ವುಡಂಟ್, ಕುಡ್ ಬಾರ್ ಕುಡಂಟ್ ಜೊತೆಲಿ ಹ್ಯಾವ್ ಪ್ಲಸ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು, V3 ಫಾರ್ಮ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕೂಡ ಜೊತೆಲಿ V3 ಫಾರ್ಮ್, ಇಲ್ಲೂ ಕೂಡ V3 ಫಾರ್ಮ್ ಅಲ್ಲಿ, ಎರಡೂ ವರ್ಬ್ V3 ಫಾರ್ಮ್ ಅಲ್ಲಿ ಇರಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್, ನೋಡಿ ಇಲ್ಲಿ ಹ್ಯಾಡ್ ಇದೆ, ವರ್ಕ್ಡ್ ವರ್ಬ್ 3 ಫಾರ್ಮ್, ವರ್ಕ್ಡ್ ಹಾರ್ಡ್, ಕಾಮಾ ಯು ವುಡ್ ಹ್ಯಾವ್ ಸಕ್ಸೀಡೆಡ್, ನೋಡಿ ಸಕ್ಸೀಡೆಡ್ ವರ್ಬ್ 3 ಫಾರ್ಮ್. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ವೆರಿ ವೆಲ್. ಸೊ ಲೆಟ್ಸ್ ಮೂವ್ ಆನ್ ಎಕ್ಸರ್ಸೈಸ್ ಪಾರ್ಟ್. ಎಕ್ಸರ್ಸೈಸ್ ಪಾರ್ಟ್ ಕಡೆಗೆ ಮೂವ್ ಆಗೋದಾದ್ರೆ ಚೇಂಜ್ ದ ಸೆಂಟೆನ್ಸಸ್ ಇಂಟು ಸೆಕೆಂಡ್ ಅಂಡ್ ಥರ್ಡ್ ಕಂಡೀಷನಲ್. ಸೊ ಇಲ್ಲಿ ಫಸ್ಟ್ ಕಂಡೀಷನಲ್ ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರೆ, ಸೊ ಇದನ್ನ ಸೆಕೆಂಡ್ ಮತ್ತೆ ಥರ್ಡ್ ಕಂಡೀಷನಲ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಹೇಗೆ? ಫಸ್ಟ್ ಎಕ್ಸಾಂಪಲ್ ನಾನು ಇಫ್ ಐ ವಿನ್ ದ ಲಾಟ್ರಿ ಐ ವಿಲ್ ಬೈ ಎ ಕಾರ್. ಇದು ಫಸ್ಟ್ ಕಂಡೀಷನಲ್ ಇದೆ. ಯಾಕೆ ಹೇಳಿ? ಇಲ್ಲಿ ವಿನ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ, ಹಾಗೇನೆ ಬೈ ಅನ್ನೋದು ಕೂಡ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ. ಎರಡು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದು ಫಸ್ಟ್ ಕಂಡೀಷನಲ್. ಓಕೆ, ಸೊ ನೆಕ್ಸ್ಟ್ ಇದರ ಸೆಕೆಂಡ್ ಕಂಡೀಷನಲ್ ಮಾಡೋದು ಹೇಗೆ ಅಂತಂದ್ರೆ ಇಫ್ ಐ ವಾನ್, ನೋಡಿ ವಾನ್ ಮಾಡ್ಬೇಕು, ವರ್ಬ್ ಟು ಫಾರ್ಮ್, ವಾನ್ ದ ಲಾಟ್ರಿ. ಇಫ್ ಜೊತೆಲಿರುವಂತಹ ವರ್ಬ್ ನ V2 ಫಾರ್ಮ್ ಚೇಂಜ್ ಮಾಡಬೇಕು. ಹಾಗೇನೆ ಐ ವುಡ್, ವಿಲ್ ಇರೋದನ್ನ ವುಡ್ ಮಾಡಬೇಕು. ಹಾಗೆ ವರ್ಬ್ ಒನ್ ಮಾತ್ರ ಹೇಗಿದೆಯೋ ಹಾಗೆ ಬರಿಬೇಕು, ಐ ವುಡ್ ಬೈ ಎ ಕಾರ್. ಇದು ಸೆಕೆಂಡ್ ಕಂಡೀಷನಲ್.
ಸೊ ಥರ್ಡ್ ಕಂಡೀಷನಲ್ ಮಾಡೋದಾದ್ರೆ ಇಫ್ ಐ ಹ್ಯಾಡ್ ವಾನ್ ನೋಡಿ ಹ್ಯಾಡ್ ಆದ್ಮೇಲೆ ವಾನ್ V3 ಫಾರ್ಮ್ ವಿನ್ ವಾನ್ ದ ಲಾಟ್ರಿ ಐ ವುಡ್ ನೋಡಿ ಹ್ಯಾವ್ ಜೊತೆಲಿ ಬೈ ಅನ್ನೋದನ್ನ V1 ನಲ್ಲಿರೋದನ್ನ V3 ಮಾಡಬೇಕು ಬಾಟ್ ಎ ಕಾರ್ ಐ ವುಡ್ ಹ್ಯಾವ್ ಬಾಟ್ ಎ ಕಾರ್. So hope you have understood very well. So let's move on to second example. Second condition ಮಾಡೋದು ಹೇಗೆ? If Raju works hard, he will pass the exam. ಇದು first condition ಇದೆ. Second condition, if Raju worked hard, ನೋಡಿ works ಅನ್ನೋದು verb 1, verb 2 worked hard, he will become should pass the exam. ನೋಡಿ pass ಅನ್ನೋದು verb 1, so ಇಲ್ಲಿ second condition ಅಲ್ಲೂ ಕೂಡ verb 1 ಮಾಡಬೇಕಾಗುತ್ತೆ pass the exam. So third condition ಗೆ ಹೇಗೆ ಚೇಂಜ್ ಮಾಡೋದು? If Raju had worked hard, ನೋಡಿ had ಅನ್ನೋದು perfect form, had ಜೊತೆಲಿ worked hard verb 3 form, he would have passed the exam. Passed means passed verb 3 form, passed the exam. Let's move on to third question. If they invite us to the party, we will attend it. ಇದು first condition ಇದೆ. Second condition, if they invited us to the party, we would attend it. ನೋಡಿ ಇಲ್ಲಿ invite V2 form invited, we will becomes would, attend same attend V1 form. So third conditional, if they had invited us to the party, we would have attended it. Had plus V3, invited V3 form, invited, also would have attended also in V3 form, attended it. Let's move on to the next question. If I go for shopping, I will buy a new mobile. It is in first condition. Second condition, if I went, go becomes went, V2 for shopping, I would will becomes would, buy a new mobile. Third conditional, if I had gone, go went gone V3 form, had gone for shopping, I would have bought a new mobile. Buy, bought, okay, bought a new mobile. If she studies, she will become a doctor. It's in first condition. Second condition, if she studied, studies become studied, V2 form, she will becomes would, become same become V1 a doctor. Next, if she had studied, had plus V3, studied, she would have V3 form, become again V3 form. If you come to me, I'll teach you. If you come to me, I'll teach you. It's in first condition. Second conditional, if you came to me, come becomes came, V2. I would teach you, V1 form. So third condition, if you had come to me, come to me, I would have taught you, teach, taught you, V3 form, taught. If they play well, they will win the match. It's in first condition. If they play well, if they played agbekitu, it is wrong. If they played well, they would win the match. You have to correct this, played. If they played well, they would win the match. Next, third condition, if they had played well, they would have won the match. So ಇಲ್ಲಿ if they had played, played, so ಇಲ್ಲಿ wrong ಇದೆ, so you have to correct this please. Played V3 form, they would have won the match, V3 form, won. If I go late, we will miss the train. If we go late, here also one wrong. If we go becomes went late.
We would miss the train. You have to change this as went late. We will miss the train. So here also one mistake there. If we had gone late. Go, went, gone. Late, we would have missed the train. Okay, let's move on to the next question. If I attend the class, I'll understand the topic. If I attended the class, I would understand the topic. So, if I had attended the class, see here, it is wrong here. If I had attended V3 form, the class, I would have understood the topic. Let's move on to the last question. If you start reading newspapers regularly, you will increase your vocabulary. So second condition, if you started, so start becomes started, V2 form, reading newspaper regularly, you would increase your vocabulary, increase V1 form, here also V1 form. Next, third condition, if you had started reading newspaper regularly, you would have increased your vocabulary, increased V3 form. So hope you have understood this lesson very well. It's a challenge for you now. Please comment your answers in the comment box. Let's see your marks out of 10. Good luck, okay? There are 10 questions for your practice here. First question. If I am the PM, I will help the poor. So it is in first condition. Change this into second and third conditional. Next question. If she passes the exam, she will feel rewarded. So it is in first condition. Please comment your answers, second and third conditions in the comment box. So ನಿಮ್ಮ ಆನ್ಸರ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. If it rains, you will get wet. So it is in first condition. Write second and third conditionals. If it is too expensive, Alex will not rent the room. So it is also in first condition. Write second and third conditional in comment box. If I am a bird, I will fly. So it is in first condition. Write second and third condition answers in the comment box. Let me check your answers. If it's not raining, we'll go out. Try to change second and third conditionals. If you are hungry, you can eat bread. It is also in first condition. Try to change second and third condition in comment box. If I become the CM, I'll help farmers. It's also in first condition. Try to change second and third conditional sentences. Write your answers in comment box. He'll stay in America if gets a job. See, watch this sentence carefully. Result part is first. After result part, if part is there. So if class second part alide, again main class first part alide. So try to write the answers in the comment section. So last question. I love the rain if I am a plant. So illo hagene if class second part alide, main class first part alide. Try to answer in the comment box. So hope you have enjoyed and understood this topic very well. So it's a challenge for you also. Try to comment your answers in the comment box. Let's check your marks out of 10. Good luck. So please comment, like and share and subscribe to my channel Learning Circle. Thank you very much for watching this video. So ಈ ವಿಡಿಯೋ ತುಂಬ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. So hope you have enjoyed this video. Thank you very much once again. Jai Hind, Vande Mataram.